ಪಾಲಿಕೆ ಸದಸ್ಯರು ಅಂದ್ರೆ ನೆನಪಾಗೋದು ಅದೇ ರಾಜಕೀಯ ಜಂಜಾಟ, ವಾರ್ಡ್ ಸಮಸ್ಯೆಗಳ ಪರಿಹಾರಕ್ಕೆ ನಿತ್ಯವೂ ಅಲೆದಾಡೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲೊಬ್ಬ ವಿಶೇಷ ಕನ್ನಡ ಸೇವಕ ಕಾರ್ಪೊರೇಟರ್ ಇದ್ದಾರೆ. ಅವ್ರು ಯಾರು ಅಂತ ನೀವೇ ನೋಡಿ. ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುತಿಮ್ಮ. ಬಸವನಗುಡಿಯ ಕಾರ್ಪೊರೇಟರ್ ಕಟ್ಟೆ ಸತ್ಯನಾರಾಯಣ್. ಕಟ್ಟೆ ಬಳಗ ಕಟ್ಟಿ ಬೆಳೆಸಿದ ಇವರು ಕಟ್ಟೆ ಸತ್ಯ ಅಂತಾನೆ ಫೇಮಸ್. ಇವರಿಗೆ ಕನ್ನಡದ ಕವಿ ಡಿವಿಜಿ ಮತ್ತವರ ಕೃತಿಗಳು ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಹಾಗಾಗಿಯೇ ಬಸವನಗುಡಿಯ ತುಂಬ ಕಗ್ಗದ ಸಾಲುಗಳುಳ್ಳ ಬೋರ್ಡ್ಗಳನ್ನ ಹಾಕಿಸುವ ಮುಖಾಂತರ ಕಗ್ಗದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಮೂಲಕ ಕನ್ನಡದ ಕಂಪನ್ನ ಪಸರಿಸುತ್ತಿದ್ದಾರೆ. ಡಿವಿಜಿ ರಸ್ತೆಯಲ್ಲಿ ಅವ್ರ ಮನೆಯಿಂದ ಏನು ಎಡಗಲಪ್ಪ ಸರ್ಕಲಿಂದ ಗಾಂಧಿ ಬಜಾರ್ ಸರ್ಕಲ್ ತನಕ ಪ್ರತಿಯೊಂದು ಲೈಟ್ ಪೋಲಲ್ಲೂ ಏನೋ ಅಸಹ್ಯವಾಗಿ ಹಾಡುಗಳು ಹಾಕ್ತಾರೆ, ಅಡ್ವರ್ಟೈಸ್ಮೆಂಟ್ಗಳು. ಅದ್ರ ಬದಲು ಡಿ.ವಿ.ಜಿ ಅವರದ ಒಂದು ಭಾವಚಿತ್ರ ಮತ್ತು ಕಗ್ಗ, ಪ್ರತಿಯೊಂದು ಕಗ್ಗ ಪೋಲಲ್ಲೂ ಕಂಬಗಳಲ್ಲೂ ಒಂದೊಂದು ಕಗ್ಗ ಬರಬೇಕು. ಅವ್ರದ್ದು ಡಿಫ್ರೆಂಟ್ ಫೋಟೋಸು. ನೆಟ್ಟಲಪ್ಪ ಸರ್ಕಲ್ನ ಡಿ.ವಿ.ಜಿ ಅವರ ಮನೆಯ ಹತ್ತಿರವೇ ಸತ್ಯ ವಾಸವಿದ್ರು. ಪ್ರತಿನಿತ್ಯ ಅವರನ್ನ ನೋಡ್ತಾ ಇದ್ದ ಸತ್ಯರವರಿಗೆ ನಂತರದ ದಿನಗಳಲ್ಲಿ ಡಿ.ವಿ.ಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಬಗ್ಗೆ ಆಸಕ್ತಿ ಮೂಡ್ತಂತೆ. ಹಾಗಾಗಿ ಕಗ್ಗದ ಬಗ್ಗೆ ಆಸಕ್ತಿ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಕಟ್ಟೆ ಸತ್ಯ ಅವರ ಬಗ್ಗೆ ಅವರ ವಾರ್ಡ್ ಮಂದಿ ಕೂಡ ಸಂತಸ ವ್ಯಕ್ತಪಡಿಸ್ತಾರೆ. ಸತ್ಯನಾರಾಯಣ ಮಾಡಿರೋ ಅಷ್ಟು ಕಗ್ಗದ ಬಗ್ಗೆ ಇನ್ನು ಯಾರೂ ಮಾಡಿಲ್ಲ, ಗೊತ್ತಾಯ್ತು. ಅದಕ್ಕೋಸ್ಕರ ಅವ್ರಿಗೆ ತುಂಬ ಅವ್ರ ಬಗ್ಗೆ ಅವ್ರಿಗೆ ತುಂಬ ವಿಶ್ವಾಸ ಮತ್ತು ತುಂಬ ಗೌರವ ಪೂಜ್ಯ ಭಾವನೆ ಇದ್ದು ಅವರು ಇಷ್ಟೆಲ್ಲ ಇದು ಮಾಡ್ಕೊಂಡು ಸತ್ಯನಾರಾಯಣ ಅವ್ರು ಇಷ್ಟು ಮಾಡಿದ್ದಾರೆ. ಬೇರೆ ಕಡೆಯೂ ಇದೆಲ್ಲ ಆಗಬೇಕು, ಎಲ್ಲ ಪಾರ್ಕ್ಗಳಲ್ಲೂ ಇದು ಮಾಡ್ದಂದರೆ. ಮಂಕುತಿಮ್ಮನ ಕಗ್ಗ ಅಂತಂದರೆ ಜನಗಳಿಗೆ ಏನು ಅಂತ ಗೊತ್ತಾಗುತ್ತೆ. ಮಂಕುತಿಮ್ಮನ ಕಗ್ಗ ಅಂತಂದರೆ ಸಾಮಾನ್ಯ ಅಲ್ಲ, ಕನ್ನಡದ ಭಗವದ್ಗೀತೆ ಅದು. ವಾರ್ಡ್ ಸಮಸ್ಯೆಗಳ ಮಧ್ಯೆ ಮತ್ತು ರಾಜಕಾರಣದಲ್ಲಷ್ಟೇ ಕಾಲ ಕಳೆಯದ ಕಾರ್ಪೊರೇಟರ್ ಸತ್ಯ ಕನ್ನಡ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸತ್ಯ ಅವರ ಈ ಪ್ರಯತ್ನದಿಂದಾಗಿ ಅವರು ಇತರೆ ಕಾರ್ಪೊರೇಟರ್ಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಕಲೆ ಎಲ್ಲರಿಗಾಗಿ ಎಂಬ ಸಂದೇಶದಡಿಯಲ್ಲಿ ಇಂದು ಸಿಲಿಕಾನ್ ಸಿಟಿಯಲ್ಲಿ ಚಿತ್ರಸಂತೆಯನ್ನು ಆಯೋಜಿಸಲಾಗಿತ್ತು. 10ನೇ ಚಿತ್ರಸಂತೆಯಲ್ಲಿ ತರಹೇವಾರಿ ಚಿತ್ರಗಳ ಸಂಗಮವಾಗಿತ್ತು. ಬನ್ನಿ ಯಾವ್ಯಾವ ಚಿತ್ರಗಳು ಹೇಗಿವೆ ಅಂತ ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಣ. ದೆಹಲಿ ಕಾಮುಕರ ಅಟ್ಟಹಾಸ, ಇನ್ನೊಂದೆಡೆ ಸಿನಿ ತಾರೆಯರು, ಮತ್ತೊಂದು ಕಡೆ ಕ್ರಿಕೆಟ್ ಪ್ಲೇಯರ್ಸ್. ಒಂದಲ್ಲ ಎರಡಲ್ಲ, ಇನ್ನೂ ಏನೇನಿದೆ ನೋಡಿ. ಹೀಗೆ ತರಹೇವಾರಿ ಚಿತ್ರಗಳ ಸಂಗಮವಾಗಿದ್ದು ಚಿತ್ರಸಂತೆಯಲ್ಲಿ. ಶಿವಾನಂದ ಸರ್ಕಲ್ ಬಳಿ ಇರುವ ಕರ್ನಾಟಕ ಚಿತ್ರಕಲಾ ಪರಿಷತ್ ಇಂದು ಚಿತ್ರಸಂತೆಯನ್ನ ಆಯೋಜಿಸಿತ್ತು. ಶಿವಾನಂದ ಸರ್ಕಲ್ನಿಂದ ವಿಂಡ್ಸರ್ ಮ್ಯಾನರ್ವರೆಗೂ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು. ನಾನಾ ರಾಜ್ಯಗಳಿಂದ ಆಗಮಿಸಿದ್ದ ಕಲಾವಿದರು ಸುಮಾರು 1300ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ತಮ್ಮ ಚಿತ್ರಕಲೆಯನ್ನ ಪ್ರದರ್ಶನಕ್ಕಿಟ್ಟಿದ್ದರು. ಚಿತ್ರಸಂತೆ ಉದ್ಘಾಟಿಸಿದ ಸಿಎಂ ಶೆಟ್ಟರ್ ಸಂತಸ ವ್ಯಕ್ತಪಡಿಸಿದರು. ಭಾಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಸಹಿತ ಈ ಸಿನಿಮಾ ಒಂದು ವ್ಯವಸ್ಥೆ, ಟಿ ವಿ ಮಾಧ್ಯಮದ ಒಂದು ವ್ಯವಸ್ಥೆಯಲ್ಲಿ ಸಹಿತ ನಮ್ಮ ಚಿತ್ರಕಲೆ, ಚಿತ್ರಕಲಾವಿದರನ್ನ ನಮ್ಮ ಜನತೆ ಮರ್ತಿಲ್ಲಲ್ಲ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದಾರಲ್ಲ, ಅದು ಭಾಳ ಸಂತೋಷ ಸಂಗತಿ. ಅದರಿಂದ ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ನಮ್ಮ ಜನ ಮರ್ತಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ನೋಡೋಣ. ಅವರ ಚಿತ್ರಕಲಾ ಪರಿಷತ್ನವರು ಆ ಬೇಡಿಕೆ ನಿಟ್ಟರೆ ಅದನ್ನು ನಾವು ಮಾಡ್ತೇವೆ. ಚಿತ್ರಕಲಾ ಪರಿಷತ್ನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪ್ರೊಫೆಸರ್ ಎಂಎಸ್ ನಂಜುಂಡರಾವರ ಸ್ಮರಣಾರ್ಥ ಚಿತ್ರಸಂತೆ ಆಯೋಜಿಸಲಾಗುತ್ತಿದೆ. ಈ ಬಾರಿ ಚಿತ್ರಸಂತೆಯಲ್ಲಿ 100 ರೂಪಾಯಿಯಿಂದ 1 ಲಕ್ಷದವರೆಗಿನ ಕಲಾಕೃತಿಗಳು ಜನರನ್ನ ಆಕರ್ಷಿಸಿದ್ವು. ಇನ್ನು ಸ್ಥಳದಲ್ಲೇ ಚಿತ್ರಗಳನ್ನು ಬಿಡಿಸುವ ಮೂಲಕ ಕಲಾವಿದರು ನೋಡುಗರಲ್ಲಿ ಅಚ್ಚರಿ ಹುಟ್ಟಿಸಿದರು. ಡಿಸೆಂಬರ್ 16ಗೆ ರೇಪ್ ಆಯ್ತು ಆ್ಯಕ್ಚುಲಿ ಮಿಡ್ ನೈಟ್. ಅದಕ್ಕೆ ಸಂಬಂಧಪಟ್ಟ ಪ್ರತಿ ಕಡೆ ಇಡೀ ಇಂಡಿಯಲ್ಲಿ ಫುಲ್ ಎಲ್ಲ ಕಡೆನೂ ಗಲಾಟೆಗಳು ನಡ್ಕೊಂಡ್ಬಂತು. ಪ್ರತಿಯೊಂದು ಕಡೆ ಒಂದು ಕಡೆ ಕಲ್ಲು ಹೊಡ್ಕೊಂಬಂದ್ರು, ಇನ್ನೊಂದು ಕಡೆ ಇನ್ನೇನೋ ಗಲಾಟೆ ಮಾಡಿದ್ರು. ಲೈಕ್ ಜನಕ್ಕೆ ತೊಂದರೆ ಆಗೋ ಥರ ಮಾಡ್ಕೊಂಬಂದರು. ಸೊ ಆರ್ಟಿಸ್ಟಾಗಿ ನಾವು ಅದನ್ನು ಬಿಟ್ಟು ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಈ ಪ್ಲ್ಯಾನ್ ನಮಗೆ ಬಂತು. ಫಸ್ಟ್ ಥಿಂಗ್ ನಮ್ಮ ತಾಯಿ, ಹೆಣ್ಣರ ತಾಯಿಗೆ ಸಮಾಧ, ಅವಳನ್ನ ಆ ಥರ ಮಲಗಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಫಸ್ಟ್ ಸಮಯ. ಅವಳಿಗೆ ಆ ಥರ ದ್ರೋಹ ಮಾಡೋದು, ಸೊ ಅವ್ರು ಮಾಡಿದ ತಪ್ಪು. ಅದಕ್ಕೋಸ್ಕರ ಏನು ಪ್ರತಿಭಟನೆ ಈ ಥರ ಮಾಡ್ತಾ ಇದ್ದೀವಿ. ಮ್ಯೂರಲ್ ಆರ್ಟ್, ಪೆನ್ಸಿಲ್ ಸ್ಕೆಚ್, ಗ್ರಾಫಿಕ್ ಆರ್ಟ್, ಮೊಸಾಯಿಕ್ ಕಲಾಕೃತಿಗಳು ನೋಡುಗರ ಗಮನ ಸೆಳೆದವು. ಇನ್ನು ಚಿತ್ರಸಂತೆಗೆ ಬಂದ ಕಲಾ ರಸಿಕರು ಕೂಡ ಮೆಚ್ಚುಗೆಯ ನಗೆ ಬೀರಿ ಮನೆ ಕಡೆ ಹೆಜ್ಜೆ ಹಾಕಿದರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.